ಈಗ ಈ ಜನವರಿ ಫಸ್ಟಿಂದ ಅಂದರೆ 2025 ಜನವರಿ ಫಸ್ಟಿಂದ ಇಲ್ಲಿವರೆಗೆ 20ನೇ ತಾರೀಕುವರೆಗೆ 800 ಡಾಗ್ ಬೈಟ್ಸ್ ನಾವು ರಿಜಿಸ್ಟರ್ಸ್ ಮಾಡಿದ್ದೀವಿ. ಅಂದರೆ ಜಾಸ್ತಿ ಆಗಿದೆ ಅಂತಲೇ ನನ್ನ ಪ್ರಕಾರ. ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ತಮಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ನಾಯಿಗಳು ಹೆಚ್ಚಾಗಿ ಇದಾವೆ ಅಂತೇಳಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಎಸ್ಪೆಷಲಿ ಬಳ್ಳಾರಿ ಅರ್ಬನ್ನಲ್ಲಿ ಇರುವಂಥ ಡಾಗ್ ಬೈಟ್ಸ್ ಹೆಚ್ಚಾಗಿ ಇರೋದರಿಂದ ನಾವು ಇವತ್ತು ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ 2024 ಜನವರಿಯಿಂದ ನೋಡಿರುವಾಗ ಸರಾಸರಿ 1200 1300 ಪರ್ ಮಂತ್ ಈ ಡಾಗ್ ಬೈಟ್ಸ್ ಆಗ್ತಾ ಇದೆ. ಅಂದರೆ ಸುಮಾರು 15,475 ಡಾಗ್ ಬೈಟ್ಸ್ ಆಗಿರೋದು ನಮ್ಮಲ್ಲಿ ದಾಖಲಾತಿ ಆಗಿದೆ ಆರೋಗ್ಯ ಇಲಾಖೆಯಲ್ಲಿ. ಸೊ ನಮ್ಮಲ್ಲಿ ಈಗಾಗಲೇ ನಾವು ಎಲ್ಲ ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಡಾಗ್ ಬೈಟ್ ಆದ ನಂತರ ಏನು ಮಾಡಬೇಕಾಗಿದೆ, ಡಾಗ್ ಬೈಟ್ ಸಂಬಂಧಪಟ್ಟಂಥ ಔಷಧಿಗಳಾಗಲಿ ನಮ್ಮಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. ಸೊ ನಾಯಿಗಳು ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಮಕ್ಕಳನ್ನು ಬಿಟ್ಟಿರುವಾಗ ತಾವು ಹುಷಾರಿಂದ ನೋಡ್ಕೋಬೇಕಾಗತ್ತೆ. ಮಕ್ಕಳ ಜೊತೆಯಲ್ಲಿ ತಾವೂ ಸಹ ಹೋಗ್ಬೇಕಾಗುತ್ತೆ. ಯಾವುದೇ ಒಂದು ಇದನ್ನು ರೈತರ ಘಟನೆ ಆಗದಂತೆ ತಾವು ನೋಡ್ಕೊಳ್ಬೇಕು ಅಂತ ನನ್ನ ಮನವಿ. ಈಗ ಈ ಜನವರಿ ಫಸ್ಟಿಂದ ಅಂದರೆ 2025 ಜನವರಿ ಫಸ್ಟಿಂದ ಇಲ್ಲಿವರೆಗೆ 20ನೇ ತಾರೀಕುವರೆಗೆ 800 ಡಾಗ್ ಬೈಟ್ಸ್ ನಾವು ರಿಜಿಸ್ಟರ್ಸ್ ಮಾಡಿದ್ದೀವಿ. ಅಂದರೆ ಜಾಸ್ತಿ ಆಗಿದೆ ಅಂತಲೇ ನನ್ನ ಪ್ರಕಾರ ಇರೋದು. ಅದರಿಂದ ಸಾರ್ವಜನಿಕರಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಅಥವಾ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ ತಾವು ಡಾಗ್ ಬೈಟ್ಗಳು ಆಗದಂತೆ ಇರಬೇಕಂದ್ರೆ ತಾವು ತಮ್ಮ ಸೆಕ್ಯೂರಿಟಿಯಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ಈವನ್ ಎಲ್ಲ ಗ್ರಾಹಕರು ನೋಡ್ತಾ ಇರ್ತೀವಿ, ನಾಯಿಗಳಿಗೆ ಫೀಡ್ ಮಾಡೋದು ಅದರಲ್ಲಿ ತಾವು ತಮ್ಮ ಇದರಲ್ಲಿ ಮನೆ ಮುಂದಾಗಲಿ ಅದರಲ್ಲೇ ಇದನ್ನು ಮಾಡಬಾರ್ದು. ದೆನ್ ಮಟನ್ ಮಾರ್ಕೆಟ್ಸು ಅಥವಾ ಚಿಕನ್ ಮಾರ್ಕೆಟ್ಸ್ ಎಲ್ಲಿರುತ್ತೋ ಅಲ್ಲಿನೂ ಸಹ ಬಯೋಮೆಡಿಕಲ್ ವೇಸ್ಟನ್ನು ಪ್ರಾಪರಾಗಿ ಸೆಗ್ರಿಗೇಷನ್ ಮಾಡಿ ಅದನ್ನು ಮುಚ್ಚುವಂಥ ವ್ಯವಸ್ಥೆ ಮಾಡಿದ್ರೆ ಇದನ್ನು ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇತ್ತೀಚಿನ ದಿನದಲ್ಲಿ ನಾಯಿಗಳದ್ದು ತುಂಬಾನೇ ಕಾಟ ಇದೆ. ಜನಕ್ಕೆ ಓಡಾಡ್ಬೇಕಂತಂದ್ರೆ ಹಗಲು ಹೊತ್ತಾಗ್ಲಿ ರಾತ್ರಿ ಹೊತ್ತಾಗ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ.
ನಾವು ಬಂದ ನಂತರ ಅದಕ್ಕೆ ಟೆಂಡರ್ ಕರೆದಿದ್ದೀವಿ. 2 ವರ್ಷ ಆಯ್ತು. ಇವತ್ತಿಗೆ 5 ಕಾಲ್ ಆಗಿದಾವೆ. ಆದ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ಲಾಸ್ಟಿಗೆ 6th ಕಾಲ್ ಒಬ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಇವಾಗ ಟೆಂಡರ್ ಪ್ರಾಸೆಸ್ ಅಲ್ಲಿ ಇದೆ. ಅದು ಸಿಂಗಲ್ ಟೆಂಡರ್ ಆಗಿದೆ. ನಮ್ಮ DC ಅವರು ಸಿಂಗಲ್ ಟೆಂಡರ್ ಒಪ್ಪಲ್ಲ ಅಂತೇಳಿ 6th ಕಾಲ್ ಅಂತೇಳಿ ನಾವು ರಿಕ್ವೆಸ್ಟ್ ಮೇಲೆ ಹೇಳಿದ್ವಿ. ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಸೊ ಇವಾಗ ಆ ಟೆಂಡರ್ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ನಾಯಿಗಳನ್ನ ತಗೊಂಡೋಗಿ ಅದಕ್ಕೆ ಆಪರೇಷನ್ ಮಾಡಿಬಿಟ್ಟು ಅಲ್ಲೇ ಬಿಡ್ತಾರೆ. ಸೊ ಇವಾಗ ನಾವು ಸಾರ್ವಜನಿಕರಿಗೆ ಲಾಸ್ಟ್ 2 months ಬ್ಯಾಕ್ ಮೀಟಿಂಗ್ ಮಾಡಿದ್ವಿ. ಎಲ್ಲಾ ಚಿಕನ್ ಅಂಗಡಿಗಳು, ಮಟನ್ ಅಂಗಡಿ ಅವ್ರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಿದ್ವಿ. ಅಲ್ಲಿಂದ ಏನಾಗ್ತಾ ಇದೆ ಅಂದ್ರೆ, ಈ ವೇಸ್ಟೇಜ್ ಏನು ಮಟನ್ ಇಂದ ಚಿಕನ್ ಇಂದ ಬರೋ ವೇಸ್ಟೇಜ್ ಏನಿದೆ, ಅಲ್ಲಿಂದ ಅದು ತಿಂದ್ಬಿಟ್ಟು ಡೈರೆಕ್ಟ್ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಸೊ ಅವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ವಿ, ದಯಮಾಡಿ ತಾವು ಆ ನಾನ್ ವೆಜ್ ವೇಸ್ಟ್ ಏನಿರುತ್ತೆ ಅದು ನಮ್ಮ ವೆಹಿಕಲ್ ಬರುತ್ತೆ ಅದ್ರಲ್ಲಿ ಡಂಪ್ ಮಾಡಿ ಅಂತ ಹೇಳಿದ್ವಿ. ಸೊ ಅದು ನಡೀತಾ ಇದೆ. ನಮ್ದು ಆಲ್ಮೋಸ್ಟ್ ಇನ್ನೊಂದು ಫೈನಲ್ ಸ್ಟೇಜಿಗೆ ಬಂದಿದೆ ನಾಯಿಗಳದು. ಸೊ ಇಮಿಡಿಯೇಟ್ ಆಗಿ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆಗಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ನಾಯಿಗಳನ್ನ ತಗೊಂಡೋಗ್ಬಿಟ್ಟು ಆಪರೇಷನ್ ಮಾಡಿಬಿಟ್ಟು ಅಲ್ಲೇ ಬಿಟ್ಬಿಡ್ತಾರೆ. ಸರ್ವೆ ಏನ್ ಮಾಡಿಲ್ಲ, ಬಟ್ ಓವರ್ ಆಲ್ ಆಗಿ ತಾವ್ ಹೇಳ್ದಂಗ ಸುಮಾರು ನಾಯಿಗಳಿದಾವೆ. ಬಟ್ ಸಾರ್ವಜನಿಕರಿಗೆ ನಮಗೆ ತುಂಬಾ ಕಂಪ್ಲೇಂಟ್ ಬಂದಿದಾವೆ. ಸುಮಾರಾಗಿ ಹುಡುಗರು ಕಚ್ಚಿದಾಗೆ ನಾವೇ ಕಾಂಪನ್ಸೇಷನ್, ನಮ್ಮ ಕಾರ್ಪೊರೇಷನ್ ಪರವಾಗಿ ನಾನೇ ಸುಮಾರು ಕಾಂಪನ್ಸೇಷನ್ ಕೊಡ್ಸಿದೀವಿ. ಏನಂದ್ರೆ ಆಗ್ಬಾರ್ದು, ಅನಾಹುತ ಆಗಿದೆ. ಬಟ್ ಏನಂತಂದ್ರೆ ಏನ್ ನಮ್ಮ ಕೈಯಲ್ಲಿ ಏನಾಗಿದೆ, ಈ ಟೆಂಡರ್ ಇಂದ ಸ್ವಲ್ಪ ಡಿಲೇ ಆಗಿದೆ, ಯಾರು ಪಾರ್ಟಿಸಿಪೇಟ್ ಮಾಡ್ಲಾರ್ದಕ್ಕ. ರಾಜ್ಯ ಸರ್ಕಾರದು ನಿಯಮಿತಿಯಲ್ಲೆಲ್ಲ ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಇರುವಕ್ಕಂತ ನಾಯಿ ಆಕ್ಟ್ ಇದೆ. ನಾಯಿಯನ್ನು ಇದು ಮಾಡಬಾರ್ದು ಅಂತ ಹೇಳಿ ನಾಯಿ ರಕ್ಷಣಕ್ಕೆ ಒಂದು ಸಮಿತಿ ಇದೆ ದೇಶದಲ್ಲಿ. ಅದು ಲೆಕ್ಕ ಪ್ರಕಾರಕ್ಕೆ ಇಡೀ ದೇಶದಲ್ಲಿ ಬಳ್ಳಾರಿ ಸಮಸ್ಯೆ ಅಂತ ಇಲ್ಲ, ಎಲ್ಲಾ ಕಡೆ ಸಮಸ್ಯೆ ಇದೆ. ಅದಕ್ಕೆ ನಾವು ಮಹಾನಗರ ಪಾಲಿಕೆ ಬಳ್ಳಾರಿಯಲ್ಲಿ ಒಂದು ಟೆಂಡರ್ ಕರೆದಿವಿ. 2-3 ಸತಿ ಟೆಂಡರ್ ಕರೆದಿವಿ. ಅದಕ್ಕೆ ನಸ್ಬಂದಿ ಮಾಡಬೇಕು ಅಂತ ಹೇಳಿ ಟೆಂಡರ್ ಕರೆದಿವಿ. ಜನರು ಯಾವ ಹಾಕಕ್ ಬರುವಲ್ದು. ಮುಂದೆ ಈ ಹುಚ್ಚು ನಾಯಿಗಳು ಇದಾವ, ಅದು ಇದಾವ. ನಮ್ಮ ಮಕ್ಕಳನ್ನು ನಾವು, ಚಿಕ್ಕ ಮಕ್ಕಳು ಯಾರು ಇರ್ತಾರೆ, ಟ್ಯೂಷನ್ಗೆ ಹೋಗೋ ಸಮಯದಲ್ಲಿ, ಸ್ಕೂಲ್ಗೆ ಹೋಗೋ ಸಮಯದಲ್ಲಿ ಅವರನ್ನು ಆ ನಾಯಿಲಿಂದ ರಕ್ಷಣೆ ಮಾಡಿ ತಮ್ಮ ಮಕ್ಕಳನ್ನು ಕಾಪಾಡ್ಕೋಬೇಕಂತ ಹೇಳಿ ಹೇಳಕತ್ತೀನಿ. ಯಾಕಂತ ಹೇಳಿದ್ರೆ ನಾಯಿ ಒಂದು ಸತಿ ಕಚ್ಚಿಬಿಟ್ರೆ, ಮೊನ್ನೆ ಒಂದು APMC ಒಳಗೆ ಬಳ್ಳಾರಿ ನಗರದಲ್ಲಿ ಮನುಷ್ಯ ಹುಬ್ಳಿ ಒಳಗೆ ಸಾವು ಆಯ್ತು. ಆಸ್ಪತ್ರೆ ಒಳಗೆ ಹೋಗಿ ನಾಯಿ ಹಂಗ ಆರಿಸಿದ್ದಾರೆ. ಅವನು ವಿಡಿಯೋ ನೋಡಿದ್ರೆ ಬಹಳ ವಿಚಿತ್ರ ಕಾಣಿತು. ಯಾಕಂತ ಹೇಳಿದ್ರೆ ಮನುಷ್ಯರಿಗೆ ನಾಯಿ ಕಚ್ಚಿದ ಮೇಲೆ ಅದು ಯಾವ ಲೆವೆಲ್ಗೆ ಹೋಗಕತ್ತಂತೆ ಅರ್ಥ ಆಗುವಲ್ದು. ವಾರ್ಡಲ್ಲಿ ಒಂದು 1000 ನಾಯಿ ಇದಾವ್ರಿ. 1000 ನಾಯಿ ಇದಾವ. ಏನ್ ನಾನು ಕಾರ್ಪೊರೇಟರ್ ಅಂತ ಹೇಳಿದ್ರೆ ನನ್ಗೆ ಬಿಟ್ಟು ಬಿಡ್ತಾವ? ಇಲ್ಲ, ನನ್ಗೆ ಕೂಡ ಕಚ್ಚುತ್ತಾವ. ನನ್ಗೆ ಕೂಡ ತಿರ್ಗ ಕಷ್ಟ ಇದೆ. ಸಾಮಾನ್ಯ ಜನರ ಲೆಕ್ಕ ಪ್ರಕಾರಕ್ಕೆ ನನ್ಗೆ ಕೂಡ ಕಷ್ಟ ಇದೆ ಹೋಗಕ್ಕೆ. ನನ್ನ ಮಕ್ಕಳು ಟ್ಯೂಷನ್ಗೆ ಹೋಗೋ ಸಮಯದಲ್ಲಿ ಮೊನ್ನೆ ಮೇಲೆ ಬಂದಿದೆ, ನಾವು ಹೋಗಿದ್ದೀವಿ. ಹಿಂದೆ ಹುಷಾರಾಗಿ ಹೋಗ್ಬೇಕು. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ನಾಯಿಗಳ ಒಂದು ನಿಯಂತ್ರಣಕ್ಕೆ, ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ ಸುಮಾರು 5 ಸಾರಿ ಟೆಂಡರ್ ಕರೆದಿದ್ದೀವಿ. ಯಾರೂ ನಮಗೆ ಬಿಡುದಾರ ಆಗಿರಲಿಲ್ಲ. ಈಗ 6ನೇ ಕಾಲಲ್ಲಿ ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಓಪನ್ ಆದಮೇಲೆ ಅದನ್ನು ಎವ್ಯಾಲ್ಯೂಷನ್ ಮಾಡಿಬಿಟ್ಟು ನಾವು ಟೆಂಡರ್ ಅಪ್ರೂವಲ್ಗೆ ಸಕ್ಷಮ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ತೀವಿ. ಅದು ಟೆಂಡರ್ ಅಪ್ರೂವ್ ಆಗಿ ಬಂದಮೇಲೆ ನಾವು ನಾಯಿಗಳ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಬಿಟ್ಟು ನಾಯಿಗಳ ಒಂದು ಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ.